ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಅಪ್ಪ ನೋಡಿದ್ರಾ, ಯಾವಾಗ್ಲೂ ಅಕ್ಕ ಭಾವನನ್ನು ಬೈತಿದ್ರಲ್ಲ. ಭಾವ ಫೀಸ್ ಕಟ್ಲಿಲ್ಲ ಎಂದಿದ್ದರೆ ನನ್ನ ಮರ್ಯಾದೆ ಹೋಗುತ್ತಿತ್ತು. ನಾನು ಕಾಲೇಜಿಗೆ ಹೋಗದೆ ಮನೆಯಲ್ಲಿಯೇ ಇರ್ಬೇಕಿತ್ತು. ಈಗ್ಲಾದ್ರೂ ಧರ್ಮ ಜಾತಿ ಎಂದು ದ್ವೇಷಿಸುವುದನ್ನು ಬಿಟ್ಟು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿದ ಮಗನ ಕೆನ್ನೆಗೆ ಬಾರಿಸಿದವರು, ಈಗಾಗ್ಲೇ ನಿನ್ನಕ್ಕ ಅವನಿಗೆ ಮರುಳಾಗಿದ್ದಾಳೆ. ಹಾಗಿದ್ದಾಗ ನಿನಗೆ ಹಣದ ಆಸೆ ತೋರಿಸಿ ನಿನ್ನನ್ನು ಮರಳು ಮಾಡುತ್ತಿದ್ದಾನೆ. ಈ ವಿಷಯ ನಿನ್ನಂತವನಿಗೆ ಅರ್ಥವಾಗುತ್ತಿಲ್ಲ. ಇಷ್ಟು ವರ್ಷ ನಿನ್ನನ್ನು ಸಾಕಿಕೊಂಡು ಓದಿಸಿಕೊಂಡು ಬಂದಿದ್ದೇನೆ. ಅಂಥದ್ರಲ್ಲಿ ಇವತ್ತು ನಿನ್ನ ಕಾಲೇಜು ಫೀಸ್ ಕಟ್ಟಿದ ಎಂದು ನನಗಿಂತ ಅವನೇ ಹೆಚ್ಚಾಗಿದ್ದಾನೆ ನಿನಗೆ. ನಾನೇನು ಹಣ ಹೊಂದಿಸಲಾಗದೆ ಕೈ ಕಟ್ಟಿ ಕೂರಲಿಲ್ಲ. ಹಣ ಹೊಂದಿಸಲು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತಿದ್ದೇನೆ. ಹಣ ಸಿಕ್ಕ ತಕ್ಷಣ ಕೊಡುತ್ತೇನೆ, ಅದನ್ನು ಅವನ ಮುಖದ ಮೇಲೆ ಎಸೆದು ಬಾ ಎಂದು ಕೋಪದಲ್ಲಿ ಹೇಳಿ ಹೋಗಿದ್ದರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ವಿಕ್ರಮ್, ನಾಯಿ ಬಾಲ ಯಾವತ್ತಿದ್ರೂ ನೆಟ್ಟಗಾಗುವುದಿಲ್ಲ. ಅವರ ಮಾತಿಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಅವರ ಕೈಗೆ ಹಣ ಸಿಕ್ಕಿ ನಿನಗೆ ಕೊಟ್ಟಾಗ ನನ್ನ ಅಳಿಯನ ಮುಖದ ಮೇಲೆ ಎಸೆಯುವುದನ್ನು ನಾನು ನೋಡ್ತೀನಿ. ಇವರಿಗೆ ಇಷ್ಟೆಲ್ಲ ಆದ್ರೂ ನಾನತ್ವ ಮಾತ್ರ ಕಡಿಮೆಯಾಗಿಲ್ಲ ಎಂದು ಗಂಡ ಹೋದತ್ತಲೆ ನೋಡಿಕೊಂಡು ಕೋಪದಲ್ಲಿ ಹೇಳಿದರು ಸುಪ್ರಭಾ ಅವರು. ಮಹಾನಪ್ಪ, ನಿಮ್ಮ ಹೆಂಡತಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಹಾಗೆ ಇದ್ದಾರೆ ಎಂದು ಹೇಳಿದ ರಂಗಣ್ಣನ ಮಾತಿಗೆ ಆಶ್ಚರ್ಯವಾದವನು, ರಂಗಣ್ಣ, ಜಾನಕಿಯನ್ನು ನೀವೆಲ್ಲಿ ನೋಡಿದ್ರಿ ಎಂದು ಕೇಳಿದನು. ನಿಮ್ಗೆ ಹೇಳಲಿಲ್ಲವ ಮಹಾನಪ್ಪ, ನಿನ್ನೆ ದೊಡ್ಡ ಸಾಹುಕಾರರ ಜೊತೆ ಮಾತನಾಡಬೇಕು ಎಂದು ನಿಮ್ಮ ಹೆಂಡತಿ ಇಲ್ಲಿಗೆ ಬಂದಿದ್ದರು. ರಂಗಣ್ಣನ ಈ ಮಾತು ಕೇಳಿ ಮಹಾನನ ಎದೆ ಧಸಕ್ಕೆಂದಿತು. ಜಾನಕಿ ಡ್ಯಾಡ್ ಜೊತೆ ಮಾತನಾಡಿದಳ? ಏನು ಮಾತನಾಡಿದಳು? ಅಷ್ಟಕ್ಕೂ ಮನೆಯಲ್ಲಿ ಮಾತನಾಡದೆ ಇಲ್ಲಿ ಬಂದು ಮಾತನಾಡುವಂಥದ್ದು ಏನಿದೆ ಎಂದು ಯೋಚಿಸಿದವನು, ರಂಗಣ್ಣ, ಡ್ಯಾಡ್ ಜೊತೆ ಏನು ಮಾತನಾಡಿದಳು ಎಂದನು ಅದೇ ಗೊಂದಲದಲ್ಲಿ. ಏನು ಮಾತನಾಡಿದ್ರು ಎಂದು ಗೊತ್ತಿಲ್ಲ ಮಹಾನಪ್ಪ. ದೊಡ್ಡ ಸಾಹುಕಾರರು ನಮ್ಮನ್ನೆಲ್ಲ ದೂರ ಕಳಿಸಿದ್ರು. ಅಲ್ಲದೆ ಇದು ನಿಮ್ಮ ಸಂಸಾರದ ವಿಷಯ, ಅದನ್ನು ನಾವು ಕೇಳಬಾರದು ಎಂದರು. ಅವರ ಮಾತು ಕೇಳಿದವನು ಮತ್ತೊಮ್ಮೆ ಅವರನ್ನು ಪ್ರಶ್ನೆ ಮಾಡುವುದು ಸರಿಯಲ್ಲ ಎಂದು ಯೋಚಿಸಿ ಒಡನೆ ಮನೆಗೆ ಹೊರಟಿದ್ದನು. ನಗ್ಮಾ ಅವರ ಜೊತೆ ಮಧ್ಯಾಹ್ನದ ಅಡುಗೆ ತಯಾರಿಯಲ್ಲಿದ್ದವಳ ಬಳಿಗೆ ಬಂದವನು, ಜಾನಕಿ, ನಿನ್ನ ಜೊತೆ ಮಾತನಾಡಬೇಕು ಬಾ ಎಂದು ಅವಳ ಒಪ್ಪಿಗೆಯನ್ನು ಕೇಳದೆ ಕೋಣೆಗೆ ಕರೆದುಕೊಂಡು ಬಂದಿದ್ದನು. ಮಹಾನ್, ನಿನಗೆ ಏನಾಗಿದೆ? ಯಾಕೆ ಹೀಗೆ ಎಳೆದುಕೊಂಡು ಬಂದೆ? ಚಿಕ್ಕತ್ತೆ ನಮ್ಮನ್ನು ನೋಡಿ ತಪ್ಪು ತಿಳಿಯುವುದಿಲ್ಲವೇ ಎಂದಳು. ಚಿಕ್ಕಿ ಹಾಗೇನು ತಿಳಿದುಕೊಳ್ಳುವುದಿಲ್ಲ. ನಿನ್ನೆ ನೀನ್ಯಾಕೆ ಅಡಿಕೆ ಕಣದ ಬಳಿ ಹೋಗಿದ್ದೆ? ಡ್ಯಾಡ್ ಜೊತೆ ಏನು ಮಾತನಾಡಿದೆ ಎಂದನು ಕೋಪದಲ್ಲಿಯೇ. ಈ ವಿಷಯ ನಿನಗೆ ಹೇಳಿದವರು ಯಾರು? ನಿನ್ನ ತಂದೆ ನಿನ್ನ ಬಳಿ ಮಾತನಾಡಿದ್ರಾ ಎಂದು ಕಣ್ಣರಳಿಸಿ ಕೇಳಿದಳು. ತಾನು ಅವನ ತಪ್ಪಿಲ್ಲ ಎಂದು ಅವನ ತಂದೆಗೆ ಅರ್ಥ ಮಾಡಿಸಿದ್ದರಿಂದ ಇಂದು ಮಗನ ಜೊತೆ ಮಾತನಾಡಿದ್ದಾರಾ ಎನ್ನುವ ಖುಷಿ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅವಳ ಮಾತಿಗೆ ಇಲ್ಲ ಎಂದು ತಲೆಯಾಡಿಸಿದವನು, ಮೆಡಿಕಲ್ಗೆ ಹೋಗಿದ್ದೆ ಎಂದು ನನ್ನ ಬಳಿಯೇ ಸುಳ್ಳು ಹೇಳಿ ಡ್ಯಾಡ್ ಜೊತೆ ಏನು ಮಾತನಾಡಿ ಬಂದೆ ಎಂದು ಅವಳ ರಟ್ಟೆ ಹಿಡಿದು ಹೇಳಿದನು. ಡ್ಯಾಡ್ ಜೊತೆ ಏನಾದ್ರೂ ತಪ್ಪಾಗಿ ಮಾತನಾಡಿದಾಳ ಎನ್ನುವ ಭಯ ಆಗಲೇ ಅವನನ್ನು ಆವರಿಸಿತ್ತು. ಸತ್ಯ ಹೇಳಿದೆ ಎಂದು ಕೂಗಿದಳು. ಯಾವ ಸತ್ಯ? ಅವನು ಕೂಡ ಅವಳ ಹಾಗೆಯೇ ಕೂಗಿದನು. ನಮ್ಮಲ್ಲಿ ಇನ್ಯಾವ ಸತ್ಯ ಇದೆ ಮಹಾನ್? ನಮ್ಮಿಬ್ಬರ ಮಧ್ಯೆ ಇರುವ ಮದುವೆಯ ಸತ್ಯವನ್ನು ಹೇಳಿದೆ ಎಂದ ತಕ್ಷಣ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡವನು, ಮನೆಯವರಿಗೆ ಈ ವಿಷಯ ತಿಳಿಯಬಾರದು ಎಂದು ನಾನು ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಈ ವಿಷಯವನ್ನು ಹೇಳಿದೆ ಎಂದನು. ಸುಳ್ಳಿಗೆ ಆಯಸ್ಸು ಹೆಚ್ಚಿರಬಹುದು, ಆದ್ರೆ ಸತ್ಯಕ್ಕೆ ಆಯಸ್ಸು ಕಡಿಮೆ. ಸುಳ್ಳಿನ ಹಾಗೆ ಸತ್ಯವನ್ನು ಹೆಚ್ಚು ದಿನ ಮುಚ್ಚಿಡಲು ಸಾಧ್ಯವಾಗುವುದಿಲ್ಲ. ಇಂದಲ್ಲದಿದ್ರೂ ನಾಳೆ ಮುಂದೊಂದು ದಿನ ಸತ್ಯ ಅವರಿಗೆ ತಿಳಿಯಲೇಬೇಕಿತ್ತು. ಅದಕ್ಕೆ ಈಗಲೇ ತಿಳಿಸಿದೆ ಎಂದಳು. ಜಾನಕಿ, ನನ್ನ ಮಾತನ್ನು ನೀನ್ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು. ನಿನ್ನ ಮಾತಿಗಿಂತ ನಿನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಮಹಾನ್. ನೋವನ್ನು ನುಂಗಿಕೊಂಡು ಬೆಳಿಗ್ಗೆ ಎಲ್ಲ ಹೇಗೋ ಓಡಾಡಿಕೊಂಡು ಇರ್ತೀಯ. ರಾತ್ರಿ ಮಲಗಿದ್ರೆ ಸಾಕು ಡ್ಯಾಡ್ ಡ್ಯಾಡ್ ಎಂದು ಕನವರಿಸ್ತೀಯ. ಇದು ನಿದ್ರೆಯಲ್ಲಿರುವ ನಿನಗೆ ತಿಳಿಯದೆ ಇರಬಹುದು. ಎಚ್ಚರವಿರುವ ನನಗೆ ಎಲ್ಲವೂ ತಿಳಿಯುತ್ತದೆ. ನೀನು ಮನದಲ್ಲಿ ನೋವು ಪಡಲು ಮೂಲ ಕಾರಣ ತುಂಬಾ ಚೆನ್ನಾಗಿ ಗೊತ್ತು. ನಿನ್ನ ತಂದೆಯನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೀಯ. ಇದಕ್ಕೆಲ್ಲ ಕಾರಣ ನಾನೇ.
ಸತ್ಯ ತಿಳಿದ ಮೇಲಾದ್ರೂ ನಿನ್ನ ತಂದೆ ನಿನ್ನನ್ನು ಮಾತನಾಡಿಸುತ್ತಾರೆ ಎನ್ನುವ ಆಶಾಭಾವನೆಯಿಂದ ಅವರಿಗೆ ಸತ್ಯ ಹೇಳಿದೆ. ತಂದೆ ಎದುರಿಗಿದ್ದರೂ ಅವರು ಮಾತನಾಡಿಸದೆ ಇದ್ದರೆ ಎಷ್ಟು ನೋವಾಗುತ್ತದೆ ಎಂದು ತಂದೆಯ ಪ್ರೀತಿಯನ್ನೇ ನೋಡಿರದ ನನಗೆ ತಿಳಿಯುತ್ತದೆ ಎಂದು ಹೇಳುವವಳಿಗೆ ಆಗಲೇ ಕಣ್ಣುಗಳು ತುಂಬಿದವು. ತನ್ನ ಎದೆಯಲ್ಲಿ ಅಗ್ನಿ ಪರ್ವತವೇ ಉರಿಯುತ್ತಿದ್ದರೂ ತನ್ನ ಮನದಲ್ಲಿರುವ ನೋವಿಗೆ ಮದ್ದನ್ನು ಹುಡುಕುತ್ತಿದ್ದಾಳೆ. ನನ್ನನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಇವಳು ಎಂದುಕೊಂಡವನು ಅವಳ ಮಾತಿಗೆ ಮರು ಮಾತನಾಡದೆ ಒಡನೆ ಅವಳನ್ನು ತಬ್ಬಿದನು. ಕೋಪದಲ್ಲಿ ಅವಳ ಮೇಲೆ ಕೂಗಾಡುತ್ತಲೇ ಬಂದವನು ಅವಳ ಮಾತು ಕೇಳಿ ಅವಳ ಒಳ್ಳೆಯತನಕ್ಕೆ ಶರಣಾಗಿದ್ದನು. ಜಾನಕಿ, ನೀನು ನನ್ನಿಂದ ದೂರ ಹೋಗ್ಬೇಡ. ನನ್ನ ಕೊನೆ ಉಸಿರು ಇರುವವರೆಗೂ ನನ್ನ ಜೊತೆಯಲ್ಲಿಯೇ ನನ್ನ ಬಾಳ ಸಂಗಾತಿಯಾಗಿ ಇದ್ದು ಬಿಡು ಎಂದು ಕೂಗಿ ಹೇಳಬೇಕು ಎನಿಸಿತು. ಆದ್ರೆ ಅವನಿಗೆ ಆ ಮಾತು ಗಂಟಲಿನಿಂದ ಹೊರಗೆ ಬಾರದೆ ಉಳಿದವು. ಮಹಾನ್, ಲೀನಾ ಹೇಳಿದ ಹಾಗೆ ಅಂದು ನೀನು ನನ್ನ ಕೊರಳಿಗೆ ತಾಳಿ ಕಟ್ಲಿಲ್ಲ ಅಂದ್ರೆ ಇಂದು ನಾನು ಏನಾಗುತ್ತಿದ್ದೆ ಎಂದು ನನಗೆ ಗೊತ್ತಿಲ್ಲ. ನನ್ನ ಜೀವನ ಎರಡನ್ನು ಕಾಪಾಡಿದ ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನನಗೆ ಒಳಿತು ಮಾಡಲು ಬಂದವನು ಈಗ ನೀನು ನೋವು ತಿನ್ನುತ್ತಿದ್ದೀಯ. ನಿನ್ನ ನೋವು ಕಡಿಮೆಯಾಗಬೇಕು ಎಂದರೆ ನಿನ್ನ ತಂದೆ ನಿನ್ನ ಜೊತೆ ಮಾತನಾಡಬೇಕು. ಅದಕ್ಕೆ ಅವರಿಗೆ ಸತ್ಯ ತಿಳಿಸಿದೆ ಎಂದು ಅವನ ಎದೆಗೊರಗಿಕೊಂಡೆ ಮೊದಲ ಬಾರಿಗೆ ಮನಸ್ಸಲ್ಲಿರುವ ಮಾತುಗಳನ್ನು ಹೇಳಿದಳು. ಅವಳ ಮಾತು ಕೇಳಿದವನು ಅವಳ ನೆತ್ತಿಗೆ ಸೋಕಿಯು ಸೋಕದ ಹಾಗೆ ಅವಳಿಗೆ ತಿಳಿಯದ ಹಾಗೆ ಹೂಮುತ್ತ ನಿಲ್ಲಿಸಿದನು. ಎಂದೇಕೋ ಅವಳಿಂದ ದೂರ ಸರಿಯಲು ಮನಸ್ಸಾಗಲಿಲ್ಲ ಅವನಿಗೆ. ಅವಳ ಸನಿಹ ಹಿತವೆನಿಸಿತು. ಅವಳ ಹರವಾದ ಬೆನ್ನಿನ ಮೇಲೆ ಕೈ ಇರಿಸಿದ್ದವನಿಗೆ ಮನದ ಮೂಲೆಯಲ್ಲಿ ಅವಿತು ಕುಳಿತಿದ್ದ ಭಾವನೆಗಳು ಎಚ್ಚರಿಸಿದಂತಾಗಿತ್ತು. ಇವಳು ನನ್ನವಳು, ನಾನು ತಾಳಿ ಕಟ್ಟಿದ ಹೆಂಡತಿ, ನನಗೆ ಮಾತ್ರ ಸ್ವಂತ ಎಂದು ಒಂದು ಮನ ಹೇಳಿದರೆ, ಗಂಡ ಹೆಂಡತಿ ಮಧ್ಯ ಇರಬೇಕಾದದ್ದು ಬರೀ ತಾಳಿ ಎಂಬ ಬಂಧ ಮಾತ್ರವಲ್ಲ, ಎಂದೆಂದಿಗೂ ಬಿಡಿಸಲಾಗದ ಪ್ರೀತಿಯ ಬಂಧ ಇರಬೇಕು. ಆ ಪ್ರೀತಿ ನನ್ನೊಬ್ಬನಲ್ಲಿ ಇದ್ದರೆ ಸಾಕ, ಇವಳಲ್ಲಿ ಇರುವುದು ಬೇಡವಾ ಎಂದುಕೊಂಡು ವಾಸ್ತವಕ್ಕೆ ಮರಳಿದವನು ತಕ್ಷಣಕ್ಕೆ ಅವಳನ್ನು ಹಿಂದಕ್ಕೆ ದೂಡಿ ಅಲ್ಲಿಂದ ಹೊರಗೆ ಹೋಗಿದ್ದನು. ಮಹಾನ್ ಸೋಫಾ ಮೇಲೆ ಕುಳಿತಿದ್ದವನನ್ನು ಎಚ್ಚರಿಸಿದ್ದರು ರಫೀಕ್. ಅವರನ್ನು ನೋಡಿದವನು ಹೇಳಿ ಚಿಕ್ಕು ಎಂದು ಎದ್ದು ನಿಂತನು. ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು, ನನ್ನ ಜೊತೆ ಬಾ ಎಂದು ಅವನನ್ನು ಕರೆದುಕೊಂಡು ಮನೆಯ ಹೊರಗೆ ಬಂದಿದ್ದರು. ನಮ್ಮನ್ನು ದಯವಿಟ್ಟು ಕ್ಷಮಿಸು ಮಹಾನ್. ಒಂದು ಹೆಣ್ಣಿನ ಜೀವನವನ್ನು ಕಾಪಾಡಲು ಹೋಗಿ ನಮ್ಮ ಮುಂದೆ ತಪ್ಪಿತಸ್ಥನಾಗಿ ನಿಂತೆ. ಸತ್ಯ ತಿಳಿಯದೆ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆವು. ಹಾಗೆಲ್ಲ ಮಾತನಾಡಬೇಡಿ ಚಿಕ್ಕು. ಕ್ಷಮಿಸಬೇಕಾದವರು ನೀವು. ಆಕಾಶದ ಅಗಲದಷ್ಟು ಪ್ರೀತಿ ನೀಡಿ ನನ್ನನ್ನು ಬೆಳೆಸಿದ್ರಿ. ಆದ್ರೆ ನಾನು ನಿಮ್ಮೆಲ್ಲರಿಗೂ ಮೋಸ ಮಾಡಿ ಮದುವೆ ಮಾಡಿಕೊಂಡು ಬಂದೆ ಎಂದರೆ ನೀನು ಉದ್ದೇಶಪೂರ್ವಕವಾಗಿ ಹಾಗೆ ಮಾತನಾಡಲಿಲ್ಲ ಮಹಾನ್. ಈಗ ಆಗಿರುವುದರ ಬಗ್ಗೆ ಮಾತನಾಡಿ ಪ್ರಯೋಜನವಿಲ್ಲ. ಅದರ ಮುಂದೆ ಆಗಬೇಕಾಗಿದ್ದನ್ನು ಯೋಚಿಸು ಎಂದರು. ಮುಂದೆ ಆಗಬೇಕಾಗಿದ್ದನ್ನು ಈಗಾಗಲೇ ಯೋಚಿಸಿ ಆಗಿದೆ ಚಿಕ್ಕು. ಜಾನಕಿ ನಿಮಗೆ ಹೇಳಿರಬೇಕಲ್ಲ ಎಂದನು. ರೆಹಮಾನ್ ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದರಿತವರು, ಮಹಾನ್, ಜಾನಕಿ ಒಳ್ಳೆಯವಳ ಕೆಟ್ಟವಳ ಎಂದು ಪ್ರಶ್ನೆ ಮಾಡಿದರು. ಅವಳನ್ನು ಯಾರಾದ್ರೂ ಕೆಟ್ಟವರು ಎಂದು ಹೇಳಲು ಸಾಧ್ಯವೇ ಚಿಕ್ಕು? ಅವಳು ತುಂಬಾ ಒಳ್ಳೆಯವಳು, ನನಗಿಂತಲೂ ಒಳ್ಳೆಯವಳು, ಸ್ವಚ್ಛ ಮನಸ್ಸಿನವಳು ಎಂದನು. ಹಾಗಾದ್ರೆ ಜಾನಕಿ ಈ ಮೊದಲು ಯಾರನ್ನಾದ್ರೂ ಪ್ರೀತಿಸಿದ್ದಳ ಅಥವಾ ಪ್ರೀತಿಸುತ್ತಿದ್ದಾಳ? ಮತ್ತೆ ಪ್ರಶ್ನೆ ಹಾಕಿದರು. ಚಿಕ್ಕು, ಅವಳು ಅಂತವಳಲ್ಲ, ಯಾರನ್ನು ಪ್ರೀತಿಸಿಲ್ಲ ಎಂದನು. ಹಾಗಿದ್ದ ಮೇಲೆ ಜಾನಕಿಯನ್ನು ಕಂಡರೆ ನಿನಗೆ ಇಷ್ಟ ಇಲ್ಲವಾ? ಅವರ ಪ್ರಶ್ನೆಗೆ ತಬ್ಬಿಬ್ಬುಗೊಂಡವನು ಅವನ ಹೃದಯದಲ್ಲಿ ಜಾಗ ಮಾಡಿಕೊಂಡು ಪಟ್ಟಾಗಿ ಕುಳಿತಿರುವವಳನ್ನು ಯಾವ ಬಾಯಿಯಲ್ಲಿ ತಾನ್ ಇಷ್ಟ ಇಲ್ಲ ಎಂದು ಹೇಳುತ್ತಾನೆ? ಏನು ಹೇಳದೆ ಹಾಗೆ ಮೌನವಾಗಿ ಉಳಿದನು. ಯಾಕೆ ಮೌನವಾದೆ ಮಹಾನ್? ನೀವಿಬ್ರು ಪ್ರೀತಿಸಿ ಮದುವೆಯಾಗದಿದ್ದರೂ ಮದುವೆಯಾದ ಇಷ್ಟು ದಿನವಾದರೂ ಅವಳ ಮೇಲೆ ಒಮ್ಮೆಯೂ ನಿನಗೆ ಪ್ರೀತಿ ಹುಟ್ಟಲಿಲ್ಲವಾ? ಎಲ್ಲರೂ ಪ್ರೇಮ ವಿವಾಹವನ್ನೇ ಆಗುವುದಿಲ್ಲ ಮಹಾನ್. ತಂದೆ ತಾಯಿ ಎಂದಿರು ನಿಶ್ಚಯ ಮಾಡಿದ ಎಷ್ಟೋ ಜನ ಮದುವೆಯ ನಂತರ ಗಂಡ ಹೆಂಡತಿ ಪ್ರೀತಿಸಿಲ್ಲವಾ? ನಿಮಗೆ ಇನ್ನೂ ಪ್ರೀತಿಸಲು ಸಮಯವಿದೆ. ಹಾಗಿದ್ದಾಗ ನೀನ್ ಯಾಕೆ ವಿಚ್ಛೇದನ ಎಂಬ ನಿರ್ಧಾರ ಮಾಡಿದೀಯಾ? ನಿಮ್ಮಿಬ್ಬರನ್ನು ಆ ದೇವರೇ ಒಂದು ಮಾಡಿರುವಾಗ ನೀನೇ ಯಾಕೆ ಆ ಬಂಧ ಬೇಡ ಎನ್ನುತ್ತಿದ್ದೀಯ ಎಂದರು. ಜಾನಕಿ ವಿಷಯ ಹೇಳಿದಾಗಿನಿಂದಲೂ ಮಹಾನ್ ಮತ್ತು ಜಾನಕಿ ಇಬ್ಬರು ವಿಚ್ಛೇದನ ಪಡೆಯುತ್ತಾರೆ ಎಂಬ ವಿಷಯ ಅವರ ಮನಸ್ಸಿಗೆ ಬಹಳವೇ ನೋವು ಮಾಡಿತ್ತು. ಇಷ್ಟು ದಿನ ಜಾನಕಿಯ ವ್ಯಕ್ತಿತ್ವ ಕಂಡವರಿಗೆ ವಿಚ್ಛೇದನದಿಂದ ಹಿಂದೆ ಸರಿಯುವಂತೆ ಅವನಿಗೆ ಅರ್ಥವಾಗುವಂತೆ ಹೇಳುತ್ತಿದ್ದರು. ನಾವು ಪ್ರೀತಿಸಿದವರು ನಮ್ಮನ್ನು ಪ್ರೀತಿಸಬೇಕು ಎನ್ನುವ ನಿಯಮ ಇಲ್ಲವಲ್ಲ ಚಿಕ್ಕು.
ನಾವು ಅವರಿಗೆ ಹೇಳದೆ ಮೌನವಾಗಿಯೂ ಅವರನ್ನು ಪ್ರೀತಿಸಬಹುದಲ್ಲವಾ ಎಂದವನ ಒಗಟಿನ ಮಾತು ರಫೀಕ್ ಅವರಿಗೆ ಅರ್ಥವಾಗದೆ, ಅಂದ್ರೆ ನಿನ್ನ ಮಾತಿನ ಅರ್ಥ ಎಂದರು. ಅವಳ ಮೇಲೆ ಪ್ರೀತಿ ಇಲ್ಲದೆ ಮದುವೆಯಾಗಿರಬಹುದು, ಆದ್ರೆ ದಿನಗಳು ಕಳೆದಂತೆ ಅವಳು ನನ್ನವಳು, ನನ್ನ ಹೆಂಡತಿ ಎಂಬ ಅಧಿಕಾರದಲ್ಲಿ ಪ್ರೀತಿಸಲು ಶುರು ಮಾಡಿದೆ. ಹಾಗಾದ್ರೆ ಒಳ್ಳೆಯದೇ ಆಯ್ತಲ್ಲ, ಇಬ್ಬರು ಒಟ್ಟಿಗೆ ಜೀವನ ಮಾಡಿ ಎಂದು ಖುಷಿಯಿಂದ ಹೇಳಿದರು ರಫೀಕ್. ಅದು ಹೇಗೆ ಸಾಧ್ಯ ಚಿಕ್ಕು? ಇಷ್ಟವಿಲ್ಲದ ಬಂಧದಲ್ಲಿ ಬಂದು ಬಂದಿಯಾಗಿರುವವಳಿಗೆ ಬಿಡುಗಡೆಯನ್ನು ನೀಡಬೇಕಲ್ಲ. ನಾನೊಬ್ಬ ಪ್ರೀತಿಸಿದರೆ ಸಾಕ, ಅವಳು ನನ್ನನ್ನು ಪ್ರೀತಿಸುವುದು ಬೇಡವಾ? ಅವಳಿಗೆ ಇಷ್ಟವಿಲ್ಲದಿದ್ದರೂ ನನ್ನ ಪ್ರೀತಿಯನ್ನು ಹೇಳಿ ಅವಳನ್ನು ಇಕ್ಕಟ್ಟಿಗೆ ಸಿಲುಕಿಸಲು ನನಗೆ ಇಷ್ಟ ಇಲ್ಲ. ಇಷ್ಟು ವರ್ಷ ಅವಳು ಬಯಸಿದ ಜೀವನ ಅವಳಿಗೆ ಸಿಗಲಿಲ್ಲ. ಅವಳ ಜೀವನದುದ್ದಕ್ಕೂ ಬರೀ ನೋವನ್ನೇ ಉಂಡು ಜೀವಿಸಿದ್ದಾಳೆ. ಇನ್ನು ಮುಂದೆಯಾದರೂ ಅವಳ ಇಷ್ಟದಂತೆ ಅವಳನ್ನು ಜೀವಿಸಲು ಬಿಡಬೇಕು ಎಂದು ನಿರ್ಧಾರ ಮಾಡಿದ್ದೇನೆ ಎಂದನು. ಮಹಾನ್, ಜಾನಕಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಹೇಳಿದವರು ಯಾರು? ನಿನ್ನೆ ಅಣ್ಣನ ಬಳಿ ನಿನ್ನ ಪರವಹಿಸಿ ಮಾತನಾಡುತ್ತಿರುವಾಗ ಅವಳ ಪ್ರತಿ ಮಾತಿನಲ್ಲೂ ನಿನ್ನ ಮೇಲಿನ ಪ್ರೀತಿ ಎದ್ದು ಕಾಣುತ್ತಿತ್ತು. ನಿನ್ನದು ಏನೂ ತಪ್ಪಿಲ್ಲ ಎಂದು ಸಾಬೀತುಪಡಿಸಲು ಬಂದಿದ್ದವಳ ಕಣ್ಣಲ್ಲಿ ನಿನ್ನೆಡೆಗಿನ ಒಲವಿನ ಮಿಂಚು ಗೋಚರವಾಗುತ್ತಿತ್ತು. ನಿನ್ನ ಮೇಲೆ ಪ್ರೀತಿ ಇಲ್ಲ ಎಂದಿದ್ದರೆ ತಂದೆ ಮಗ ಇಬ್ಬರು ಮಾತನಾಡಿ ನನಗೇನು ಆಗಬೇಕಾಗಿತ್ತು ಎಂದು ಸುಮ್ಮನಿರುತ್ತಿದ್ದಳು. ನೀನು ನೋವು ತಿನ್ನುವುದನ್ನು ಸಹಿಸದೆ ಬಂದು ಅಣ್ಣನ ಬಳಿ ಮಾತನಾಡುತ್ತಿರಲಿಲ್ಲ. ಒಮ್ಮೆ ಜಾನಕಿಯ ಬಳಿ ಮಾತನಾಡು ಮಹಾನ್ ಎಂದರೆ, ಇಲ್ಲ ಚಿಕ್ಕು, ಜಾನಕಿ ನನ್ನನ್ನು ಪ್ರೀತಿಸುತ್ತಿದ್ದರೆ ಈಗಾಗಲೇ ಹೇಳಿಕೊಳ್ಳುತ್ತಿದ್ದಳು. ಅವಳು ಈ ಪ್ರೀತಿ ಪ್ರೇಮ ಎಲ್ಲದರಿಂದ ದೂರ ಉಳಿಯುತ್ತಾಳೆ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಹಾಗೆ ಜಾನಕಿಗೆ ನಾನು ಆಡಿದ ಯಾವ ಮಾತು ಕೂಡ ತಿಳಿಯಬಾರದು. ಜಾನಕಿಗಷ್ಟೇ ಅಲ್ಲ, ಮನೆಯವರಿಗೂ ಕೂಡ ತಿಳಿಯಬಾರದು ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ಎದೆಯ ತುಂಬ ನೋವಿನ ಭಾರ ಹೊತ್ತು ಹೊರಟಿದ್ದನು. ಮುಂದುವರಿಯುವುದು. ಧನ್ಯವಾದಗಳು.